ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದು ಅಬೌಟ್ ಹೇರ್. ಅಂದರೆ ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ಎವ್ರಿ ಡೇ ವೆವಿಗೋ ಒಂದು ಕನ್ಸರ್ನ್ ಆದರೂ ನಾವು ಕೇಳೇ ಇರ್ತೀವಿ ದಟ್ ನನ್ನ ಹೇರ್ ಉದುರ್ತಾ ಇದೆ, ನಂಗೆ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ ಅಥವಾ ಡ್ರೈನೆಸ್ ಜಾಸ್ತಿ ಆಗಿದೆ. ಎವ್ರಿಬಡಿ ಈಸ್ ಕಂಪ್ಲೇಂಟ್. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ 90% ಆಫ್ ದ ಮೆಂಬರ್ಸ್, 90% ಆಫ್ ದ ಪೀಪಲ್ ಆರ್ ಕನ್ಸರ್ನ್ಡ್ ಅಬೌಟ್ ದ ಹೇರ್. ಯಾಕಂದರೆ ಈಗ ಎಲ್ಲರೂ ಬ್ಯುಸಿ ಶೆಡ್ಯೂಲ್ಸಿಂದ ಆಗಿರ್ಬೋದು, ಸ್ಟ್ರೆಸ್ಸಿಂದ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಚೇಂಜಸ್ಸಿಂದ ಆಗಿರ್ಬೋದು, ದ ಲೂಸಿಂಗ್ ದೇರ್ ಹೇರ್. ಮೆನ್ ಆಗಲಿ ವುಮೆನ್ ಆಗಲಿ ಎಲ್ರಿಗೂ ಒಂದು ಹೇರ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಯಾಕಂದರೆ ಈ ಬ್ಯುಸಿ ಲೈಫಲ್ಲಿ. ಸೊ ಹೇರ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ವಿಡಿಯೋದಲ್ಲಿ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನನಗೆ ವರ್ಕ್ ಆಗಿರೋ ಸಿರಮ್ ಬಗ್ಗೆ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ರಿಸರ್ಚ್ ಮಾಡಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಏನೇನಕ್ಕೆ ಉಪಯೋಗಿಸ್ತಾರೆ ಅಥವಾ ಆ ಇಂಗ್ರೀಡಿಯೆಂಟ್ಸಿಂದ ಏನೇನು ಹೆಲ್ಪ್ ಆಗಿದೆ ನನಗೆ ಅಂತ ನಾನು ಹೇಳ್ತೀನಿ. ವಿಡಿಯೋ ತಪ್ಪದೆ ಪೂರ್ತಿ ನೋಡಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೇಜರ್ ಹೇರ್ ಪ್ರಾಬ್ಲಮ್ಸ್ ಅಂದರೆ ಡ್ಯಾಂಡ್ರಫ್, ಆಯಿಲಿ ಸ್ಕ್ಯಾಲ್ಪ್, ಮತ್ತು ಹೇರ್ ಲಾಸ್ ಅಥವಾ ಹೇರ್ ಫಾಲ್, ಫ್ರಿಝಿ ಹೇರ್ ಆ್ಯಂಡ್ ಸ್ಪ್ಲಿಟ್ ಎಂಡ್ಸ್, ಕಲರ್ ಡ್ಯಾಮೇಜ್ಡ್ ಹೇರ್, ಹೀಟ್ ಡ್ಯಾಮೇಜ್ಡ್ ಹೇರ್. ಸೊ ಈ ಥರ ಹೋಗ್ತಾನೆ ಇರುತ್ತೆ. ಡಿಫ್ರೆಂಟ್ ಪರ್ಸನ್ಸ್ಗೆ ಡಿಫ್ರೆಂಟ್ ಹೇರ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಎಲ್ಲ ಹೇರ್ ಪ್ರಾಬ್ಲಮ್ಸ್ ಬಂದಾಗ ನಾವೇನು ಮಾಡ್ತೀವಿ, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿ ಗೂಗಲಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಹಾಕಿ ರೆಮಿಡೀಸ್ ತಿಳ್ಕೊತೀವಿ. ಹೋಮ್ ರೆಮಿಡೀಸ್ ಅಥವಾ ಪಾರ್ಲರಲ್ಲಿ ಏನೋ ಮಾಡಿಸ್ಬೇಕು, ಏನೇನು ರೆಮಿಡೀಸ್ ಇದೆ ಎಲ್ಲ ಟ್ರೈ ಮಾಡ್ತೀವಿ ಒಂದ್ಸತಿ. ಸೊ ಈ ಥರ ಆದಾಗ ಏನಾಗುತ್ತೆ, ಎಲ್ಲ ರೆಮಿಡೀಸ್ ಟ್ರೈ ಮಾಡಿದಾಗ ನಮ್ಮ ಹೇರು ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಈ ಡ್ಯಾಂಡ್ರಫ್ ಏನಕ್ಕೆ ಕಾಸ್ ಆಗುತ್ತೆ? ಫಸ್ಟ್ ಡ್ಯಾಂಡ್ರಫ್ ಕಾಸ್ ಆಗೋದು ಪುವರ್ ಹೈಜೀನಿಂದ. ಡ್ರೈ ಸ್ಕ್ಯಾಲ್ಪ್, ನೀವು ತುಂಬ ವಾಶ್ ಮಾಡಿ ಸ್ಕ್ಯಾಲ್ಪ್ ಡ್ರೈ ಆಗಕ್ಬಿಟ್ರೆ ಅಥವಾ ಆಯಿಲ್ ಮಾಡದೆ ಡ್ರೈ ಆಗಕ್ಬಿಟ್ರೆ ಫ್ಲೇಕಿ ಸ್ಕಿನ್ ಎದೊಳುತ್ತೆ ಸ್ಕ್ಯಾಲ್ಪ್ ಮೇಲೆ. ಸೊ ಅದು ಉದ್ರಕ್ಕೆ ಸ್ಟಾರ್ಟ್ ಆದಾಗ ಡ್ಯಾಂಡ್ರಫ್ ಆಗುತ್ತೆ. ಆಮೇಲೆ ಪುವರ್ ಹೈಜೀನ್ ಅಂದರೆ ನೀವು ಇವಾಗ ಶಾಂಪೂ ಹಾಕಿ ತೊಳಿತಾ ಇರ್ತೀರಾ, ಶಾಂಪೂನ ಕ್ಲೀನಾಗಿ ಹೋಗಿಸ್ಬೇಕು ನೀರಲ್ಲಿ. ಇಫ್ ನಾಟ್ ಅದ್ರ ರೆಸಿಡ್ಯೂ ಎಲ್ಲ ನಮ್ಮ ಸ್ಕ್ಯಾಲ್ಪ್ ಮೇಲೆ ಕುತ್ಕೊಂಡು ಇಟ್ ಫಾರ್ಮ್ಸ್ ಡ್ಯಾಂಡ್ರಫ್. ಆಮೇಲೆ ಆಯಿಲ್ ಹಾಕಿ 4-5 ದಿನ ಬಿಡೋದು. ಸೊ ಇದೆಲ್ಲ ನಮಗೆ ಡ್ಯಾಂಡ್ರಫ್ಗೆ ಕಾರಣ. ನೆಕ್ಸ್ಟ್ ಬಂದ್ಬಿಟ್ಟು ಹೇರ್ ಲಾಸ್. ಒಬ್ಬ ಮನುಷ್ಯಂಗೆ ಒಂದು 50ರಿಂದ 100 ಸ್ಟ್ರ್ಯಾಂಡ್ ಡೈಲಿ ಬಿದ್ದರೆ ಇಟ್ ಇಸ್ ನಾರ್ಮಲ್. ನೀವು ಅದಕ್ಕಿಂತ ಜಾಸ್ತಿ ಬಿದ್ದರೆ ಹೇರ್ ಫಾಲ್ ಆದರೆ, ಅಂದರೆ ಇಷ್ಟು ಆಯಿಲ್ ಹಚ್ಚಿದಾಗ ಇಷ್ಟು, ತಲೆ ಬಾಚಿದಾಗ ಇಷ್ಟು, ಅದು ಉದ್ದಿದ್ರೆ ಆಬ್ವಿಯಸ್ಲಿ ಅಬ್ನಾರ್ಮಲ್. ಹೇರ್ ಲಾಸ್ಗೆ ಅಥವಾ ಹೇರ್ ಫಾಲ್ಗೆ ಏನು ಕಾರಣ ಅಂದರೆ ಸ್ಟ್ರೆಸ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಅಂದರೆ 99% ಆಫ್ ದ ಪೀಪಲ್ ಆರ್ ಫೇಸಿಂಗ್ ಹೇರ್ ಲಾಸ್ ಆರ್ ಹೇರ್ ಫಾಲ್ because of the stress, busy life schedule, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಇಸ್ ಡ್ರೈ ಹೇರ್ ಇದ್ರೆ ಜೀವ ಇಲ್ಲದೆ ಇರೋ ಥರ ರಫ್ ಕಾಣಿಸುತ್ತೆ. ಡ್ರೈ ಹೇರ್ ಏನಕ್ಕಾಗುತ್ತೆ ಅಂದರೆ ಚೆನ್ನಾಗಿ ಆಯಿಲ್ ಮಾಡ್ತಾ ಇರಲ್ಲ. ವೀಕ್ಲಿ ಒನ್ಸ್ or twice ಆಯಿಲಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಮೆನ್ ಆ್ಯಂಡ್ ವುಮೆನ್ ಇಬ್ರಿಗೂ ವೀಕ್ಲಿ ಟ್ವೈಸ್ ಇಸ್ ಸೋ ಮಚ್ ಇಂಪಾರ್ಟೆಂಟ್. ನಮ್ಮ ಹೇರು ನರಿಶ್ಮೆಂಟ್ ಆಗಬೇಕು. ಡ್ರೈ ಹೇರ್ಗೆ ಏನು ಮಾಡಬೇಕು ಅಂದರೆ ಪ್ರತಿ ವಾರ 2 ಸತಿ ಆಯಿಲ್ ಅಪ್ಲೈ ಮಾಡಿ ಚೆನ್ನಾಗಿ ನೀರು ಕುಡೀರಿ. ಇದು ಬೇರೆ ಕಾರಣನೂ ಇರುತ್ತೆ ಈ ಡ್ರೈ ಹೇರ್ಗೆ. ವುಮೆನ್ಸ್ ಹೂ ಆರ್ 46 or 45 and above, they face this issue because menopause ಫೇಸಲ್ಲಿ ಇರ್ತಾರೆ. ಪೀಪಲ್ ಹೂ ಟೇಕ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಅವ್ರಿಗೂ ಡ್ರೈ ಹೇರ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿಲಿ ಕೂಡ ನಿಮ್ಮ ಹೇರು ಡ್ರೈ ಆಗುತ್ತೆ. ಇಷ್ಟು ಡ್ರೈ ಹೇರ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲಿ ಸ್ಕ್ಯಾಲ್ಪ್ ಯಾಕಾಗುತ್ತೆ? ಒಬ್ಬೊಬ್ರು ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ ಕೇಳಿದ್ದೀನಿ, ಒಂದು ದಿನ ಸ್ನಾನ ಮಾಡಿದ್ರೆ ನೆಕ್ಸ್ಟ್ ಡೇನೇ ಆಯಿಲಿ ಆಗಿಬಿಡುತ್ತೆ, ಎದ್ದ ತಕ್ಷಣ ಆಯಿಲಿ ಇರುತ್ತೆ, ಥ್ರೈಸ್ ಸ್ನಾನ ಮಾಡಬೇಕು ಅಥವಾ 4 ಟೈಮ್ಸ್ ಸ್ನಾನ ಮಾಡಬೇಕು ಅಥವಾ ಡೈಲಿ ಸ್ನಾನ ಮಾಡಬೇಕು ಬಿಕಾಸ್ ಆಯಿಲಿ ಆಗಿದೆ ಅಂತ. ಆಯಿಲಿ ಸ್ಕ್ಯಾಲ್ಪ್ಗೆ ಏನು ಕಾರಣ ಅಂದರೆ ಪುವರ್ ಡಯಟ್. ನಿಮ್ಮ ಡಯಟಲ್ಲಿ ಪ್ರೋಟೀನ್, ಫೈಬರ್ ಅದ್ಯಾವುದೂ ಇಲ್ಲ, ನ್ಯೂಟ್ರಿಯನ್ಸ್, ವಿಟಮಿನ್ಸ್ ಅದ್ಯಾವುದೂ ನಿಮ್ಮ ಡಯಟಲ್ಲಿ ನೀವು ತಗೋತಾ ಇಲ್ಲ ಅಂತ ನಿಮ್ಗದು ಸೂಚನೆ ಕೊಡ್ತಾ ಇದೆ. ಸೊ ಏನು ಪ್ರಾಬ್ಲಮ್ಸ್ ಇದ್ರೂ ನಿಮ್ಮ ಹೇರ್ ನಿಮಗೆ ಹೇಳುತ್ತೆ ದಟ್
ದಿಸ್ ಇಸ್ ದ ಪ್ರಾಬ್ಲಮ್. ನಿಮ್ಮ ಡ್ರೈ ಆದರೆ ಅದು ನಿಮಗೆ ತೋರಿಸುತ್ತೆ ಇಟ್ ಇಸ್ ಡ್ರೈ. ನೀವು ಅವಾಗ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಇಟ್ ಲೀಡ್ಸ್ ಟು ಅದರ್ ಇಶ್ಯೂಸ್ ಆಲ್ಸೋ. ಈಗ ಡ್ಯಾಂಡ್ರಫಿಂದ ನೀವು ಅದನ್ನು ಕೇರ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಕೆರೆದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಆಗುತ್ತೆ, ಒಂದರಿಂದ ಒಂದು ಪ್ರಾಬ್ಲಮ್ಸ್ ಹರಡ್ತಾನೇ ಹೋಗುತ್ತೆ. ಸೊ ಯು ಆಲ್ವೇಸ್ ಹ್ಯಾವ್ ಟು ಟೇಕ್ ಕೇರ್ ಬಿಫೋರ್ ಇಟ್ಸ್ ಟು ಲೇಟ್. ಕಮಿಂಗ್ ಟು ಆಯ್ಲಿ ಸ್ಕ್ಯಾಲ್ಪ್. ಆಯ್ಲಿ ಸ್ಕ್ಯಾಲ್ಪ್ಗೆ ಒಂದು ಹೇಳ್ತಾರಲ್ಲ ಗಾದೆ, ಮೊಟ್ಟೆ ಮೊದಲ ಕೋಳಿ ಮೊದಲ, ಹಾಗೆ ದ ಎಗ್ ಅದು ಚಿಕನ್ ಸಿಂಡ್ರೋಮ್ ಅಂತಾರೆ. ಬಿಕಾಸ್ ನಿಮ್ಮ ಸ್ಕ್ಯಾಲ್ಪ್ ತುಂಬ ಆಯ್ಲಿ ಇರೋದಕ್ಕೆ ನೀವು ಓವರ್ ವಾಶ್ ಮಾಡ್ತೀರಾ, ಅಥವಾ ನೀವು ಓವರ್ ವಾಶ್ ಮಾಡೋದ್ರಿಂದ ಆಯಿಲ್ ಜಾಸ್ತಿ ಆಗುತ್ತಾ, ಆ ಥರ. ಓವರ್ ವಾಷಿಂಗ್ ಇಸ್ ದ ಬಿಗ್ಗೆಸ್ಟ್ ಕಲ್ಪ್ರಿಟ್ ಹಿಯರ್. ಓವರ್ ವಾಶ್ ಮಾಡಿ 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 ನಿಮ್ಮ ಹೇರಲ್ಲಿ ಆಯಿಲ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ. ಸ್ಕ್ಯಾಲ್ಪ್ ಆವಾಗ ಜಾಸ್ತಿ ಆಯಿಲ್ನ ಪ್ರೊಡ್ಯೂಸ್ ಮಾಡೋಕ್ಕೆ, ಓವರ್ ವಾಶ್ ಮಾಡಿ ಮಾಡಿ ಏನಾಗುತ್ತೆ, ನಿಮ್ಮ ಸ್ಕ್ಯಾಲ್ಪು ತುಂಬ ಡ್ರೈ ಅಂತ ಫೀಲ್ ಆಗುತ್ತೆ. ಆ ಡ್ರೈ ಆದಾಗ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸ್ಕ್ಯಾಲ್ಪು ಆಯಿಲ್ ಪ್ರೊಡ್ಯೂಸ್ ಜಾಸ್ತಿ ಮಾಡುತ್ತೆ. ಸೊ ಓವರ್ ವಾಷಿಂಗ್ ಕ್ಯಾನ್ ಆಲ್ಸೋ ಕಾಸ್ ಆಯಿಲಿ ಸ್ಕ್ಯಾಲ್ಪ್. ಸೊ ಇದಕ್ಕೆ ಹೇಳ್ತಾರೆ ದಟ್ ಚಿಕನ್ ಆ್ಯಂಡ್ ಎಗ್ ಸಿಂಡ್ರೋಮ್ ಅಂತ. ಓವರ್ ವಾಷಿಂಗಿಂದ ಆಯಿಲಿ ಆಯಿತಾ, ಅಥವಾ ಆಯಿಲ್ ಇರೋದಕ್ಕೆ ನೀವು ಓವರ್ ವಾಶ್ ಮಾಡ್ತೀರಾ. ನೆಕ್ಸ್ಟ್ ಬರೋದಾದರೆ ಸ್ಪ್ಲಿಟ್ ಎಂಡ್ಸ್. ಸ್ಪ್ಲಿಟ್ ಎಂಡ್ಸ್ ಹೆಂಗಾಗುತ್ತೆ? ಸ್ಪ್ಲಿಟ್ ಎಂಡ್ಸ್ ಯಾವಾಗ ಆಗುತ್ತೆ ಅಂದರೆ, ನೀವು ಅಪ್ಲೈ ಮಾಡೋ ಎನಿ ಆಯಿಲ್ ವೆನ್ ಇಟ್ ಡಸಂಟ್ ರೀಚ್ ಟು ಯುವರ್ ರೂಟ್ ತನಕ ರೀಚ್ ಆಗದೆ ಇದ್ದಾಗ ಸ್ಪ್ಲಿಟ್ ಎಂಡ್ಸ್ ಆಗೋದು ಸಹಜ. ಸ್ಪ್ಲಿಟ್ ಎಂಡ್ಸ್ ಆದಾಗ ಇಷ್ಟು ಕೂದಲು ಟ್ರಿಮ್ ಮಾಡಿಸ್ಲೇಬೇಕು. ಸ್ಪ್ಲಿಟ್ ಎಂಡ್ಸ್ ಆದ ಹಾಗೆ ಬಿಟ್ಟರೆ ಏನಾಗುತ್ತೆ, ಅದು ಸ್ಪ್ಲಿಟ್ ಆಗಿ 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 ಆಗ ನೀವು ಮುಂಚೆನೇ ಸ್ಪ್ಲಿಟ್ ಎಂಡ್ಸ್ ಇದ್ದಾಗ ಟ್ರಿಮ್ ಮಾಡಿಸ್ಬಿಟ್ರೆ ಇಷ್ಟು ಹೋಗುತ್ತೆ, ಹಂಗೆ ಬಿಟ್ಟು ಸ್ಪ್ಲಿಟ್ ಎಂಡ್ಸ್ನ ಜಾಸ್ತಿ ಟೈಮ್ ಬಿಟ್ಟು ಮಾಡಿಸಿದ್ರೆ ಎಷ್ಟು ಹೋಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಸ್ಪ್ಲಿಟ್ ಎಂಡ್ಸ್ ಟ್ರಿಮ್ಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಹೇರ್ ಗ್ರೋತಲ್ಲಿ. ನೀವು ಕೂದಲು ಬಿಡಬೇಕು ಅಂತ ಬಿಟ್ಟಿದ್ರೆ ಬಿಡಿ, ಬಟ್ ಆಗಾಗ ಒಕೇಶ್ನಲಿ ನೀವು ಟ್ರಿಮ್ ಮಾಡಿಸ್ತಾ ಇರಿ. ಹಾಗೆ ಸ್ಪ್ಲಿಟ್ ಎಂಡ್ಸ್ ಇದ್ದಾಗ ಜಾಸ್ತಿ ಓವರ್ ಬ್ರಷಿಂಗ್ ಕಮ್ಮಿ ಮಾಡಿ. ಓವರ್ ಬ್ರಷ್ ಜಾಸ್ತಿ ಮಾಡಬೇಡಿ, ಬಿಕಾಸ್ ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಿಝಿ ಹೇರ್. ಫ್ರಿಝಿ ಹೇರ್ ಎಲ್ಲರೂ ಹೇಳೋದು ಕೇಳಿದ್ದೀವಿ, ಇಟ್ಸ್ ಬಿಕಾಸ್ ಆಫ್ ದಿ ಹ್ಯೂಮಿಡಿಟಿ ಒಂದೇ ಕಾರಣ ಅಲ್ಲ ನಮ್ಮ ಫ್ರಿಝಿ ಹೇರ್ಗೆ. ಫ್ರಿಝಿ ಹೇರ್ ಯಾವಾಗ ಆಗುತ್ತೆ ಅಂದರೆ ಚೇಂಜ್ ಇನ್ ಕೆರಟಿನ್ ಆರ್ ಮಾಯ್ಶ್ಚರ್ ಲೆವೆಲಿಂದ ಹೇರ್. ನಮ್ಮ ಹೇರಲ್ಲಿ ಮಾಯ್ಶ್ಚರ್ ಲೆವೆಲ್ ಚೇಂಜ್ ಆದಾಗ ಅಥವಾ ಕೆರಟಿನ್ ಲೆವೆಲ್ ಚೇಂಜ್ ಆದಾಗ ನಮಗೆ ಅನ್ಮ್ಯಾನೇಜಬಲ್ ಹೇರ್ ಆಗುತ್ತೆ, ಫ್ರಿಝಿ ಹೇರ್ ಆಗುತ್ತೆ. ವಿ ಎಕ್ಸ್ಪೋಸ್ ಆ ಹೇರ್ ಮೋರ್ ಟು ಸ್ಟೈಲಿಂಗ್ ಟೂಲ್ಸ್. ಅಂದರೆ ನಾವು ನಮ್ಮ ಹೇರ್ನ ಜಾಸ್ತಿ ಸ್ಟೈಲ್ ಮಾಡ್ತೀವಿ ಹೀಟಿಂಗ್ ಟೂಲ್ಸ್ ಉಪಯೋಗಿಸಿ, ಸ್ಟೈಲಿಂಗ್ ಟೂಲ್ ಉಪಯೋಗಿಸಿ, ಆ್ಯಂಡ್ ಕಲರ್ ಜಾಸ್ತಿ ಮಾಡಿಸ್ತೀವಿ, ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ, ಕೆರಟಿನ್, ಸ್ಮೂತ್ನಿಂಗ್, ಬೊಟಾಕ್ಸ್, ಅದು ಇದು ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಸೊ ಇದೆಲ್ಲ ಮಾಡಿಸೋದ್ರಿಂದ ಅಂದರೆ ಫ್ರೀಕ್ವೆಂಟಾಗಿ ಮಾಡಿಸೋದ್ರಿಂದ ನಮ್ಮ ಹೇರ್ ಟೆನ್ ಟು ಬಿ ಫ್ರಿಝಿ, ನಮ್ಮ ಹೇರು ಫ್ರಿಝಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಲ್ ಹೇರ್. ಸೊ ನಮ್ಮ ಹೇರ್ ಅಂದರೆ ಏನು? ನಮ್ಮ ಹೇರ್ ಅಂದರೆ ಪ್ರೋಟೀನ್. ಅದಕ್ಕೆ ಏನು ಬೇಕು? ಡ್ಯಾಮೇಜ್ ಆದಾಗ, ನಮ್ಮ ಹೇರ್ಗೆ ಡ್ಯಾಮೇಜ್ ಆದಾಗ ಅಥವಾ ಏನೋ ಪ್ರಾಬ್ಲಮ್ಸ್ ಬಂತು ಅಂದಾಗೆ ಪ್ರೋಟೀನ್ ಬೇಕು. ಅದು ಇಟ್ ಪ್ರಿಸೈಸ್ಲಿ ಟೇಕ್ಸ್ ಪ್ರೋಟೀನ್ ಟು ರಿಪೇರ್ ಇಟ್ ಸೆಲ್ಫ್. ನಾವೇನು ಮಾಡ್ತೀವಿ ಅಂದರೆ ನಮಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು, ಟೆಂಪ್ಟೇಷನ್ ಎಲ್ಲ ಆಗ್ಬಿಡುತ್ತೆ. ದಟ್ ಸ್ಟೈಲ್ ಮಾಡೋವಾಗ ಅಥವಾ ಹೀಟ್ ಮಾಡೋವಾಗ, ಸ್ಟ್ರೈಟ್ನಿಂಗ್ ಮಾಡೋವಾಗ ಜಾಸ್ತಿ ಡಿಗ್ರಿ ಇಟ್ಕೊಂಡ್ಬಿಟ್ಟು ಜಾಸ್ತಿ ಹೀಟ್ ಮಾಡಿಬಿಟ್ಟು ಸ್ಟ್ರೈಟ್ ಮಾಡ್ತೀವಿ. ಸೊ ದಟ್ ಬೇಗ ಬೇಗ ಸ್ಟ್ರೈಟ್ ಆಗಿಬಿಡ್ಬೇಕು, ಬೇಗ ಬೇಗ ಕರ್ಲ್ಸ್ ಆಗಿಬಿಡ್ಬೇಕು. ಈ ಜಾಸ್ತಿ ನೀವು ಏನೇ ಹೀಟ್ ಪ್ರೊಟೆಕ್ಟೆಂಟ್ ಯೂಸ್ ಮಾಡಿದ್ರು ಪ್ರೊಟೆಕ್ಟ್ ಮಾಡುತ್ತೆ, ಇಲ್ಲ ಅಂತಲ್ಲ, ಬಟ್ ನೀವು ಏನು ಯೂಸ್ ಮಾಡಿದ್ರು ಅದು ಅಟ್ ದಿ ಎಂಡ್ ನೀವು ಅಷ್ಟು ಟೆಂಪರೇಚರಲ್ಲಿ ಜಾಸ್ತಿ ಬಿಸಿ ಬಿಸಿ ಹೊಗೆ ಹೋಗೋ ಥರ ಹೀಟ್ ಮಾಡಿಕೊಂಡ್ರೆ ಇಟ್ ಡ್ಯಾಮೇಜಸ್ ಹೇರ್ ಕ್ಯೂಟಿಕಲ್. ಹೇರ್ ಕ್ಯೂಟಿಕಲ್ ಡ್ಯಾಮೇಜ್ ಆದರೆ ಏನಾಗುತ್ತೆ? ಬ್ರೇಕೇಜ್ ಆಗುತ್ತೆ. ಹೇರ್ ತುಂಬ ಡಲ್ ಆಗಿ ಏನಂತಾರೆ, ಕಳೆನೇ ಇಲ್ಲದೆ ಇರೋ ಥರ, ಶೈನ್ ಇಲ್ಲದೆ ಇರೋ ಥರ ಕಾಣಿಸುತ್ತೆ. ಸೊ ಇದು ಒಂದು ಪ್ರಾಬ್ಲಮ್. ನೆಕ್ಸ್ಟ್ ಬಂದ್ಬಿಟ್ಟು ಹೀಟ್ ಡ್ಯಾಮೇಜ್ಡ್ ಹೇರ್. ಹೀಟಿಂಗ್ ಟೂಲ್ಸ್ ಅಥವಾ ಸ್ಟೈಲಿಂಗ್ ಟೂಲ್ಸಿಂದ ಡ್ಯಾಮೇಜ್ ಆಗುವಂಥದ್ದು. ದಿನಾ ಸ್ಟ್ರೇಟ್ ಅಥವಾ ದಿನಾ ಕರ್ಲ್ಸ್ ಮಾಡ್ಕೋತಾ ಇದ್ರೆ, ಸ್ಟೈಲಿಂಗ್ ಮಾಡ್ಕೋತಾ ಇದ್ದರೆ ವಿ ಆರ್ ಡ್ಯಾಮೇಜಿಂಗ್ ಅವರ್ ಹೇರ್. ಇವಾಗಂತೂ ಸ್ಕೂಲ್ಗೆ ಹೋಗೋ ಮಕ್ಕಳು ಯೂಸ್ ಮಾಡ್ತಾರೆ, ಡೈಲಿ ಯೂಸ್ ಮಾಡ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಡೈಲಿ ಯೂಸ್ ಮಾಡ್ತಾರೆ. ಸೊ ಈಗೇನು ಗೊತ್ತಾಗಲ್ಲ, ಈಗ ಚೆನ್ನಾಗೇ ಇರುತ್ತೆ, ಕೂದಲು ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ವೆನ್ ಯು ಗೆಟ್ ಮ್ಯಾರಿಡ್ ಆರ್ ವೆನ್ ಯು ಗೆಟ್ ಪ್ರೆಗ್ನೆಂಟ್ ಆರ್ ವೆನ್ ಯುರ್ ಇನ್ 30s ಆಗ ತುಂಬ ಸಫರ್ ಮಾಡ್ತೀರಾ. ಬಿಕಾಸ್ ನಮ್ಮ ಹೇರೇ ನಮ್ಗೆ ಆಸ್ತಿ. ನಾವು ಚೆನ್ನಾಗಿ ಕಾಣಿಸೋದೇ ನಮ್ಮ ಹೇರಿಂದ. ಹೇರ್ ಕಲರ್ ಡ್ಯಾಮೇಜ್ ಅಂದರೆ ಫ್ರೀಕ್ವೆಂಟಾಗಿ ಕಲರ್ ಮಾಡಿಸ್ತಾ ಇರ್ತಾರೆ. ಈಗ ಒಂದು ಕಲರ್ ಆದ ತಕ್ಷಣ ಇನ್ನೊಂದು ಕಲರು, ಇನ್ನೊಂದು ಕಲರ್ ಆದ ತಕ್ಷಣ ಇನ್ನೊಂದು ಕಲರು ಅಂತ ಕಲರ್ ಮಾಡಿಸ್ತಾನೇ ಇರ್ತಾರೆ ಒಬ್ಬೊಬ್ರು ಜನ. ಹಾಗೆ
ಸಿಕ್ಕಾಪಟ್ಟೆ ಕಲರ್ ಮಾಡಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಹೇರು ಡಲ್ ಆಗುತ್ತೆ, ಡ್ರೈ ಆಗುತ್ತೆ, ಬ್ರಿಟಲ್ ಆಗುತ್ತೆ, ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಹೇರ್ ನೀವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ, ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡು. ಟೇಕ್ ಯು ಟೈಮ್. ಅಂದರೆ ಇಡೀ ದಿನ ಯಾವುದಕ್ಕೋ ಟೈಮ್ ಸ್ಪೆಂಡ್ ಮಾಡ್ತೀರಾ, ಪಾರ್ಟೀಸಿಗೆ ಸ್ಪೆಂಡ್ ಮಾಡ್ತೀರಾ, ಔಟಿಂಗಿಗೆ ಸ್ಪೆಂಡ್ ಮಾಡ್ತೀರಾ, ಎಲ್ಲೋ ಹೋಗಬೇಕು ಶಾಪಿಂಗ್ ಅದು ಇದು ಅಂತ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದೇ ನಮಗೋಸ್ಕರ ನಾವು 1 hour ಅಥವಾ ½ an hour ನಮ್ಮ ಸ್ಕಿನ್ಗೋಸ್ಕರ, ನಮ್ಮ ಹೆಲ್ತ್ಗೋಸ್ಕರ, ನಮ್ಮ ಹೇರ್ಗೋಸ್ಕರ ಮಾಡೋದ್ರಿಂದ ತಪ್ಪೇನೂ ಇಲ್ಲ. ಸೊ ನಾವೇ ಚೆನ್ನಾಗಿ ಕಾಣಿಸೋದು ಅಟ್ ದ ಎಂಡ್, ಬೇರೆಯವ್ರು ಏನು ಚೆನ್ನಾಗಿ ಕಾಣಿಸಲ್ಲ ನಾವು ಮಾಡೋದ್ರಿಂದ. ಸೊ ಅಟ್ ದ ಎಂಡ್ ನಾವೇ ಚೆನ್ನಾಗಿರ್ತೀವಿ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ, ನಾವು ಹೆಲ್ದಿಯಾಗಿರ್ತೀವಿ, ನಮ್ಮ ಸ್ಕಿನ್ ನಮ್ಮ ಹೇರ್ ಎಲ್ಲ ಹೆಲ್ದಿಯಾಗಿರುತ್ತೆ. ಸೊ ಪ್ಲೀಸ್ ಎಲ್ಲರೂ ಅವ್ರವ್ರ ಹೇರ್ನ, ಅವ್ರವ್ರ ಹೆಲ್ತ್ನ, ಅವ್ರವ್ರ ಸ್ಕಿನ್ನ ನೀವೇ ಕೇರ್ ಮಾಡ್ಕೊಳ್ಳಿ. ಗಿವ್ ಟೈಮ್, ಸ್ಪೆಂಡ್ ಟೈಮ್ ಆನ್ ಯೋರ್ ಸೆಲ್ಫ್. ಆ್ಯಂಡ್ ನೀವೇ ನೋಡಿ ಎಷ್ಟು ಖುಷಿಯಾಗಿರ್ತೀವ, ಬಿಕಾಸ್ ನೀವೇ ಚೆನ್ನಾಗಿ ಕಾಣಿಸ್ತಾ ಇರ್ತೀರ. ಅಷ್ಟೇ. ಕಮಿಂಗ್ ಟು ದ ಸಿರಮ್, ನಾನು ಇದೇ ಥರ ಸ್ಕ್ರಾಲ್ ಮಾಡ್ತೀನಿ. ನನಗೇನು ಹೇರ್ ಪ್ರಾಬ್ಲಮ್ಸ್ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನನಗೂ ಹೇರ್ ಪ್ರಾಬ್ಲಮ್ಸ್ ಇದೆ. ನನಗೆ ಮ್ಯಾರೇಜ್ ಆದಮೇಲೆ ವಾಟರ್ ಚೇಂಜ್ ಆಯಿತು, ನನಗೂ ಹೇರ್ ಫಾಲ್ಸ್ ಆಯಿತು, ನನಗೂ ಡ್ಯಾಂಡ್ರಫ್ ಆಯಿತು. ಮೊದಲು ನನಗೂ ಸ್ಪ್ಲಿಟ್ ಎಂಡ್ಸ್ ಇತ್ತು, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಹೆಂಗೆ ಕೇರ್ ಮಾಡೋದು, ಹೆಂಗೆ ಮಾಡಬೇಕು, ಏನು ಯೂಸ್ ಮಾಡಬೇಕು. ಒಬ್ಬರ ಹತ್ರ ಕೇಳಿದಾಗೂ ಎಲ್ಲ ಅವ್ರವ್ರ ತಕ್ಕಂಗೆ ರೆಮಿಡೀಸ್ ಹೇಳ್ತಾಯಿದ್ರು. ಸೊ ಎಲ್ಲನೂ ಟ್ರೈ ಮಾಡಿ ನನ್ನ ಹೇರ್ನು ನಾನು ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸತಿ. ಸೊ ಎಲ್ಲ ಒಂದೊಂದೇ ತಿಳ್ಕೊಬೇಕು. ನಾನು ರಿಸರ್ಚ್ ಮಾಡಿನೇ ತಿಳ್ಕೊಂಡಿರೋದು, ನಾನು ಇನ್ಸ್ಟಾ ಸ್ಕ್ರಾಲ್ ಮಾಡಿನೇ ತಿಳ್ಕೊಂಡಿರೋದು. ಬಟ್ ಟ್ರೈ ಮಾಡೋವಾಗ ಏನು ಗೊತ್ತಾ, ಎಲ್ಲ ಹೇಳ್ತಾರೆ ಅಂತ ಯಾವುದು ನಮಗೆ ಎಲ್ಲ ವರ್ಕ್ ಆಗಿಬಿಡಲ್ಲ. ನಮಗೇನು ವರ್ಕ್ ಆಗುತ್ತೋ ನಾವು ಅದನ್ನು ಮಾಡಬೇಕು. ಸೊ ಇದೇ ಥರ ನನಗೆ ಒಂದು ಸಿರಮ್ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದೆ. ನನಗಂತೂ ಆ ಹೇರ್ ಆಯಿಲ್ ನಿಜವಾಗ್ಲೂ ಚೆನ್ನಾಗಿ ಅನಿಸ್ತಾ ಇದೆ. ನೀವು ನೋಡ್ಬೋದು, ನಾನು ಯಾವುದೇ ಹೀಟ್ ಟೂಲ್ಸ್ ಎಲ್ಲ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರು ನಾನು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದರೆ ಯೂಸ್ ಮಾಡ್ತೀನಿ. ಮನೇಲೇ ನಾನು ಹೇರ್ ಆಯಿಲ್ನ ಹೇಗೆ ಮಾಡ್ತೀನಿ ಅಂತ ನಾನು ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ. ಪ್ಲೀಸ್ ಚೆಕ್ಔಟ್. ಆ್ಯಂಡ್ ಇದು ತುಂಬ ಹೆಲ್ಪ್ ಆಗಿದೆ, ನೀವು ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ. ನಿಮಗೆ ವರ್ಕ್ ಆದರೆ ಪ್ಲೀಸ್ ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ದಿನ ನಾನು ಇಷ್ಟೆಲ್ಲ ಹೇರ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದೆ. ಸೊ ಈ ವಿಡಿಯೋಲಿ ನಾನು ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನನಗೆ ವರ್ಕ್ ಆಗಿರೋ ಸಿರಮ್ ಬಗ್ಗೆ ನಾನು ಹೇಳ್ತೀನಿ. ಹೇಗೆ ಮಾಡೋದು, ಅದನ್ನು ಹೇಗೆ ಸ್ಟೋರ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಆ ಸಿರಮ್ನ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್. ಸೊ ನಾನೀಗ ಒಂದು ಪಾತ್ರೆಯಲ್ಲಿ, ಚಿಕ್ಕ ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇದನ್ನು ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ನಾನು ಇಂಗ್ರೀಡಿಯೆಂಟ್ಸ್ದು ಒಂದೇ ಇಂಗ್ರೀಡಿಯೆಂಟ್ಸ್ದು ಬೆನಿಫಿಟ್ಸ್ ಅಥವಾ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಹೇರಿಗೆ ಏನಕ್ಕೆ ಹಾಕೋತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಾಟಲ್ಗೆ ಸ್ಟೋರ್ ಮಾಡಿಟ್ಕೋತೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ ರೋಸ್ಮೇರಿ ತೊಗೊಂಡಿದ್ದೀನಿ. ನೀವು ರೋಸ್ಮೇರಿ, ಡ್ರೈ ರೋಸ್ಮೇರಿ ಆದರೂ ತೊಗೋಬೋದು, ಅಥವಾ ಈ ಥರ ಫ್ರೆಶ್ ರೋಸ್ಮೇರಿ ಆದರೂ ತೊಗೋಬೋದು. ನಾನು ಇದನ್ನ ಸ್ವಿಗ್ಗಿ, ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ನೆಕ್ಸ್ಟ್ ನಾನು ತೊಗೊಂಡಿರೋದು ಮೆಂತ್ಯನೂ ಅಷ್ಟೇ ಸ್ವಲ್ಪ ತೊಗೊಳ್ಳಿ. ಎಲ್ಲ 1 ಕಪ್, ಒಂದಿಷ್ಟೆಷ್ಟು ಅಳತೆಯಲ್ಲಿ ತೊಗೊಳ್ಳಿ. ನನ್ನ ಹತ್ರ ಬಾಟಲ್ ಇರೋದಿಷ್ಟೇ, ಸೊ ನಾನು ಇಷ್ಟೇ ತೊಗೊಂಡೆ. ಆ್ಯಂಡ್ 2 weeks ಮೋರ್ ಸಫಿಷಿಯೆಂಟ್ ಆಗುತ್ತೆ 2 weeksಗೆ. ನೆಕ್ಸ್ಟ್ ನಾನು ತೊಗೊಂಡಿದ್ದೀನಿ ಮಿಂಟ್ ಲೀವ್ಸ್ ಆ್ಯಂಡ್ ಲವಂಗ ಆ್ಯಂಡ್ ಕರಿ ಲೀವ್ಸ್. ಇಷ್ಟು 5 ಇಂಗ್ರೀಡಿಯೆಂಟು: ರೋಸ್ಮೇರಿ, ಕರಿಬೇವು, ಲವಂಗ, ಮೆಂತ್ಯ ಆ್ಯಂಡ್ ಪುದೀನ. ಇಷ್ಟು ತೊಗೊಂಡಿದ್ದೆ. ಇದು ನೀರು ಬೆಚ್ಚಗಾಗ್ತಾ ಇದ್ದಂಗೆ ನಾನು ಫಸ್ಟು ರೋಸ್ಮೇರಿ ಹಾಕ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ: ಕರಿಬೇವು, ಲವಂಗ, ಮೆಂತ್ಯ ಆ್ಯಂಡ್ ಪುದೀನ. ಈಗ ಇದಿಷ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಕುದ್ದು ಅದ್ರ ರಸ ಎಲ್ಲ ಬಿಡಬೇಕು. ಆ್ಯಂಡ್ ಕಲರ್ ಚೇಂಜ್ ಆಗುತ್ತೆ, ವಾಟರ್ ಫುಲ್ ಬ್ರೌನಿಶ್ ಆಗುತ್ತೆ. ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾನು ಈ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅದರ ಎಲ್ಲದ್ರದ್ದು ಬೆನಿಫಿಟ್ಸ್ ಹೇಳ್ತೀನಿ. ರೋಸ್ಮೇರಿ ವಿಲ್ ಪ್ರಮೋಟ್ ಹೇರ್ ಗ್ರೋತ್ ಆ್ಯಂಡ್ ಪ್ರಿವೆಂಟ್ ಹೇರ್ ಲಾಸ್. ಹೇರ್ ಉದ್ರೋದನ್ನ ಕಮ್ಮಿ ಮಾಡುತ್ತೆ. ರೋಸ್ಮೇರಿ ನಮ್ಮ ಹೇರ್ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ದಸ್ ರಿಸಲ್ಟಿಂಗ್ ಇನ್ ಗುಡ್ ಬ್ಲಡ್ ಸರ್ಕ್ಯುಲೇಷನ್. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಆಬ್ವಿಯಸ್ಲಿ ನಮ್ಮ ಹೇರ್ ಗ್ರೋತ್ ಫಾಸ್ಟ್ ಇರುತ್ತೆ, ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಅದಕ್ಕೋಸ್ಕರ ರೋಸ್ಮೇರಿ ಯೂಸ್ ಮಾಡ್ತಾ ಇದ್ದೀನಿ. ಕುದಿ ಬರ್ತಾ ಇದ್ದಂಗೆ ನಾನು ಕ್ಲೋಸ್ ಮಾಡಿಬಿಡ್ತೀನಿ.
ಅದು ಚೆನ್ನಾಗಿ ಕುದೀಲಿ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲವಂಗದಲ್ಲಿ ಯುಜೆನಾಲ್ ಅಂತ ಒಂದು ಅಂಶ ಇದೆ, ವಿಚ್ ಹ್ಯಾಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್, ಮೇನ್ಲಿ ಪ್ರಿವೆಂಟ್ಸ್ ಫ್ರಮ್ ಇನ್ಫೆಕ್ಷನ್ಸ್ ಆ್ಯಂಡ್ ಡ್ಯಾಂಡ್ರಫ್. ನಮ್ಮ ಸ್ಕ್ಯಾಲ್ಪಲ್ಲಿರೋ ಇನ್ಫೆಕ್ಷನ್ಸ್ ಮತ್ತು ಡ್ಯಾಂಡ್ರಫ್ನ ದೂರ ಮಾಡುತ್ತೆ. ಲವಂಗ ನಮ್ಮ ತಲೆ ಮೇಲೆ ಬಿದ್ದಾಗ, ಅಂದರೆ ನಮ್ಮ ಸ್ಕ್ಯಾಲ್ಪ್ ಮೇಲೆ ಹಚ್ಕೊಂಡಾಗ ಅಥವಾ ಸ್ಪ್ರೇ ಮಾಡ್ಕೊಂಡಾಗ ಇಟ್ ಹ್ಯಾಸ್ ಅ ವಾರ್ಮಿಂಗ್ ಎಫೆಕ್ಟ್, ಅಂದರೆ ಸ್ವಲ್ಪ ಬಿಸಿ ಎಫೆಕ್ಟ್. ವಾರ್ಮಿಂಗ್ ಎಫೆಕ್ಟಿಂದ ಏನಾಗುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಸ್ಕ್ಯಾಲ್ಪ್ ಮತ್ತು ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಸೊ ವಿಚ್ ರಿಸಲ್ಟ್ಸ್ ಇನ್ ಫಾಸ್ಟ್ ಹೇರ್ ಗ್ರೋತ್. ಅದಕ್ಕೆ ನಾವು ಲವಂಗ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೆಂತ್ಯ. ನಾವು ಮೆಂತ್ಯ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ, ಮೆಂತ್ಯದಲ್ಲಿ ಮ್ಯೂಸಿಲಾಜಿನಸ್ ಫೈಬರ್ ಅಂತ ಇದೆ. ಸೊ ಈ ಫೈಬರ್ ಏನು ಮಾಡುತ್ತೆ ಅಂದರೆ, ಜಾಸ್ತಿ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಮ್ಮ ಹೇರ್ ಸ್ಟ್ರ್ಯಾಂಡ್ಗೆ ಅದು ಮಾಯ್ಶ್ಚರ್ ಬ್ಯಾರಿಯರ್ ಆದಾಗ ಆಬ್ವಿಯಸ್ಲಿ ನಮ್ಮ ಕೂದಲು ತುಂಬ ಶೈನಿಯಾಗಿ ಸಾಫ್ಟಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಮೆಂತ್ಯನ ಗ್ರೇಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತಾರೆ. ನಾನು ಆಗಲೇ ಹೇಳ್ದಂಗೆ ಹೇರ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್. ಸೊ ಅದು ರಿಪೇರಿ ಆಗೋಕ್ಕೆ ಪ್ರೋಟೀನೇ ಬೇಕು. ಅದಲ್ಲದೆ ಇಟ್ ಈಸ್ ಅ ಗ್ರೇಟ್ ಸೋರ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಏನು ಮಾಡುತ್ತೆ ಅಂದರೆ, ನಮ್ಮ ಡ್ಯಾಮೇಜ್ಡ್ ಹೇರ್ನ ರಿಪೇರ್ ಮಾಡುತ್ತೆ. ಸೊ ನಾನಿಲ್ಲಿ ಅದಕ್ಕೆ ಮೆಂತ್ಯನ ಯೂಸ್ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕರಿ ಲೀವ್ಸ್ ಆಬ್ವಿಯಸ್ಲಿ ನಮ್ಮ ಅಜ್ಜಿ ಕಾಲದಿಂದನೂ ಹೇಳ್ತಾ ಇರ್ತಾರೆ, ಕರಿಬೇವು ತಿನ್ನು ಕೂದಲು ಚೆನ್ನಾಗಿ ಬರುತ್ತೆ. ಅವ್ರು ಹೇಳಿರೋದು ನಿಜ. ನಾವೇನು ಮಾಡ್ತೀವಿ, ಎಲ್ಲ ಅಡುಗೆಯಲ್ಲೂ ಕರಿಬೇವು ಹಾಕಿದ್ರೆ ಸೈಡಿಗೆ ಎತ್ತಿಟ್ಟು ಮಿಕ್ಕಿದೆಲ್ಲ ತಿಂದ್ಬಿಟ್ಟು ಕರಿಬೇವು ಮಾತ್ರ ಸೈಡಲ್ಲೇ ಇರುತ್ತೆ. ಸೊ ಕರಿಬೇವು ಆ್ಯಕ್ಚುಲಿ ತಿನ್ನಬೇಕು. ನಾನಂತೂ ಕರಿಬೇವು ತಿಂತೀನಿ. ಕರಿಬೇವು ಏನಕ್ಕೆ ಯೂಸ್ ಮಾಡಿದೆ ಅಂದರೆ, ಇಟ್ ಸ್ಟ್ರೆಂಥನ್ ಅವರ್ ಹೇರ್, ಸ್ಟ್ರೆಂತ್ ಮಾಡುತ್ತೆ ನಮ್ಮ ಹೇರ್ ಫಾಲಿಕಲ್ಸ್ನೆಲ್ಲ. ಗಟ್ಟಿಯಾಗಿರಬೇಕು ಅಂದರೆ ಕರಿಬೇವು ತಿನ್ನಬೇಕು. ಇಟ್ ಮಾಯ್ಶ್ಚರ್ ಆರ್ ಸ್ಕ್ಯಾಲ್ಪ್. ಕರಿಬೇವಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಕರಿಬೇವು ಮೇನ್ ಆಗಿ ಹೇರ್ ತಿನ್ ಆಗಲ್ಲ. ಸೊ ನಾನು ಕರಿಬೇವನ್ನ ಯೂಸ್ ಮಾಡಿದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪುದೀನಾ ಲೀವ್ಸ್. ಸ್ಟ್ರೇಂಜ್ ಅನಿಸುತ್ತೆ, ಬಿಕಾಸ್ ಎಷ್ಟೊಂದು ಜನ ಪುದೀನಾ ಲೀವ್ಸ್ ನೀವು ನೋಡಿರಲ್ಲ ಹೇರ್ಗೆ ಯೂಸ್ ಮಾಡೋದು. ಬಟ್ ನನಗೆ ವರ್ಕ್ ಆಗಿರೋದ್ರಿಂದ ನಾನು ಪುದೀನಾ ಲೀವ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರಿಸರ್ಚ್ ಮಾಡಿದಾಗ ಪುದೀನಾ ಲೀವ್ಸ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ಗಾಗಲಿ ಸ್ಕಿನ್ಗಾಗಲಿ. ಇಟ್ ಆಲ್ಸೋ ಕಂಟೇನ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಕ್ಯಾರಟಿನ್. ಇಟ್ ಗೆಟ್ ರಿಡ್ ಆಫ್ ಲೈಸ್ ಮತ್ತು ಇಟ್ ಗೆಟ್ ರಿಡ್ ಆಫ್ ಡ್ಯಾಂಡ್ರಫ್. ಪುದೀನ ನಮ್ಗೆ ಏನೇ ಸ್ಕ್ಯಾಲ್ಪ್ ಇಶ್ಯೂಸ್ ಇದ್ದರೂ ಇಟ್ ಪ್ರಿವೆಂಟ್ಸ್. ಸೊ ಅದಕ್ಕೆ ನಾನು ಪುದೀನ ಯೂಸ್ ಮಾಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ದು ನಾನು ಯೂಸಸ್ ಅಥವಾ ಬೆನಿಫಿಟ್ಸ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ನೀವು ಈ ಸೀರಮ್ನ ವೀಕ್ಲಿ ಥ್ರೈಸ್ ಅಥವಾ ಟ್ವೈಸ್ ಯೂಸ್ ಮಾಡ್ಬೋದು. ದಯವಿಟ್ಟು ಈ ಸೀರಮ್ ಯೂಸ್ ಮಾಡಿ ನೀವು ಡ್ಯಾಂಪ್ ಹೇರಲ್ಲಿ ಮಲಗಬೇಡಿ. ಇನ್ಫೆಕ್ಷನ್ಸ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಸ್ಕ್ಯಾಲ್ಪ್ ಇಶ್ಯೂಸ್ ಆಗುತ್ತೆ. ಸೊ 1 to 2 hours ಮುಂಚೆನೇ ಹಚ್ಕೊಂಡು ಡ್ರೈ ಮಾಡಿ ಆಮೇಲೆ ಮಲ್ಕೊಳ್ಳಿ. ಇಟ್ ಇಸ್ ಸೋ ಬೆನಿಫಿಷಿಯಲ್. ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ಆಗಿದೆಯಾ ಅಂತ ನೋಡೋಣ. ಹಿಂಗೆ ನೀಟಾಗಿ ಕುದಿಬೇಕು. ಎಲ್ಲ ಅಂಶಗಳನ್ನೂ ಬಿಟ್ಟು ವಾಟರ್ ಕಲರ್ ಫುಲ್ ಬ್ರೌನ್ ಆಗಬೇಕು. ಇದನ್ನು ಕೂಲ್ ಆಗಕ್ಕೆ ಬಿಟ್ಟು ಆಮೇಲೆ ಶೋಧಿಸ್ಕೊಳ್ಳಿ. ಬಾಟಲಲ್ಲಿ ಹಾಕಿ ಇಟ್ಕೊಳ್ಳಿ. ಸ್ಟೋರ್ ಮಾಡಿ 1 to 2 weeks ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು 2 weeks ತನಕ ನಂಗೆ ಆರಾಮಾಗಿ ಬರುತ್ತೆ. ನಾನು ಒಬ್ಬಳೇ ಅಲ್ಲ, ಇದನ್ನ ಮೆನ್ ಆ್ಯಂಡ್ ವುಮೆನ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ನಾನು ಮಾಡಿರೋ ಹೇರ್ ಆಯಿಲ್ ಆಗಿರ್ಬೋದು ಅಥವಾ ನಾನು ಈಗ ಮಾಡ್ತಾ ಇರೋ ಸಿರಮ್ ಆಗಿರ್ಬೋದು, ಎಲ್ಲನೂ ನಾನು ನನ್ನ ಗಂಡಂಗೆ ಯೂಸ್ ಮಾಡ್ತೀನಿ. ಬಿಕಾಸ್ ಮೆನ್ ಆ್ಯಂಡ್ ವುಮೆನ್ ಬೋತ್ ಕ್ಯಾನ್ ಯೂಸ್. ಅವ್ರಿಗೂ ಹೇರ್ ಪ್ರಾಬ್ಲಮ್ ಏನೂ ಬರಲ್ಲ. ಸೊ ನೀವು ಚೆನ್ನಾಗಿರಿ, ನಿಮ್ಮ ಜೊತೆಲಿರೋರ್ನು ಚೆನ್ನಾಗಿಟ್ಕೊಳ್ಳಿ. ನಾನೀಗ ಇದನ್ನ ಒಂದು ಗ್ಲಾಸ್ಗೆ ಸೋಸ್ತಾ ಇದ್ದೀನಿ. ಅದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆಗಲಿ. ಇದನ್ನ ನಾನು ಈ ಬಾಟಲ್ಗೆ ಹಾಕ್ತಾಯಿದ್ದೀನಿ. ನನ್ನ ಮ್ಯಾಜಿಕ್ ಹೇರ್ ಸಿರಮ್ ರೆಡಿ ಆಗಿದೆ. ನೋಡಿದ್ರಲ್ಲ ಇದನ್ನ ಹೇಗೆ ಮಾಡೋದು ಅಂತ. ನಾನು ಇದನ್ನ 1 to 2 weeks ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ. ಸೊ ನಾನು ಇದನ್ನು ಈಗ ಅಪ್ಲೈ ಮಾಡ್ತೀನಿ. ಜಸ್ಟ್ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಭಾಗ ಮಾಡಿ ಯು ಕ್ಯಾನ್ ಸ್ಪ್ರೇ. ನಾನು ಇದನ್ನು ರೂಟ್ಸ್ಗೂ ಹಚ್ಕೋತೀನಿ. ಬಿಕಾಸ್ ಸ್ಪ್ಲಿಟ್ ಎಂಡ್ಸ್ ಎಲ್ಲ ರೂಟ್ಸಲ್ಲೇ ಇರುತ್ತೆ. ಡ್ಯಾಮೇಜ್ ಹೇರ್ ಎಲ್ಲ ರೂಟ್ಸಲ್ಲೇ ಜಾಸ್ತಿ ಬೇಗ ಡ್ಯಾಮೇಜ್ ಆಗೋದು. ಸೊ ಅಲ್ಲಿಗೂ ಹೋಗಲಿ.
ಮಸಾಜ್ ಮಾಡ್ತೀನಿ. ಸೊ ಇದೆಲ್ಲ ಹಚ್ಚಾದ್ಮೇಲೆ ನಾನು ಒಂದು ಸ್ವಲ್ಪ ಆರಕ್ಕೆ ಬಿಡ್ತೀನಿ 1 to 2 hours, ಮೇ ಬಿ ಹಾಫ್ ಆನ್ ಅವರ್, ಬಿಕಾಸ್ ಬೇಗ ಆರ್ಕೊಂಡ್ರೆ ಬೇಗ ಆಯಿತು. ಡ್ಯಾಮ್ ಹೇರಲ್ಲಿ ಮಾತ್ರ ಮಲಗಬೇಡಿ. ಆ್ಯಂಡ್ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇದಾಗಿತ್ತು ನನ್ನ ಸೀಕ್ರೆಟ್ ಮ್ಯಾಜಿಕ್ ಸಿರಮ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ವರ್ಕ್ ಆಗಿದೆ. ಅದರ ಯೂಸಸ್ ಕೂಡ ನಾನು ಹೇಳಿದ್ದೀನಿ. ನನಗಂತೂ ವರ್ಕ್ ಆಗಿದೆ, ಚೆನ್ನಾಗಿ ವರ್ಕ್ ಆಗಿದೆ. ನೀವು ನೋಡ್ಬೋದು ನನ್ನ ಹೇರ್ನ. ಐ ಹ್ಯಾವ್ ನಾಟ್ ಯೂಸ್ಡ್ ಎನಿ ಸ್ಟೈಲಿಂಗ್ ಟೂಲ್ಸ್ ಆಗಲಿ, ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಅಪ್ಲೈಡ್ ದ್ಯಾಟ್ ಆ್ಯಂಡ್ ವಾಶ್ ಅಷ್ಟೇ. ಅಪ್ಲೈ ಮಾಡಿ ಇಡೀ ರಾತ್ರಿ ಬಿಟ್ಟು ಆ್ಯಂಡ್ ವಾಶ್ ಮಾಡಿದ್ದೀನಿ. ಆ್ಯಂಡ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳಬೇಕು ಅಂದರೆ, ಈ ಸಿರಮ್ನ ನೀವು ಅಪ್ಲೈ ಮಾಡಿ ಹಾಗೆ ಡ್ಯಾಂಪ್ ಹೇರಲ್ಲಿ ಮಲ್ಕೋಬೇಡಿ ದಯವಿಟ್ಟು. ಬಿಕಾಸ್ ಇದರಿಂದ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಡ್ಯಾಂಡ್ರಫಿಂದ ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಪ್ಲೀಸ್ ನಿಮ್ಮ ಕೂದಲನ್ನು ಮಲ್ಗೋಕ್ಕೆ ಮುಂಚೆ 1 hour 2 hours ಮುಂಚೆನೇ ಅಪ್ಲೈ ಮಾಡಿ ಯು ಸ್ಲೀಪ್. ಅಂದರೆ ನಿಮ್ಮ ಕೂದಲು ಡ್ರೈ ಆಗಿರುತ್ತೆ, ಆವಾಗ ಮಲ್ಕೊಳ್ಳಿ. ಸೊ ದಟ್ ನೀವು ಬೆಳಗ್ಗೆ ಎದ್ದು ವಾಶ್ ಮಾಡ್ಬೋದು. ಹೀಗಿತ್ತು ನನ್ನ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.